Welcome to one more video of CS Tech and Fun. ಈ ವಿಡಿಯೋದಲ್ಲಿ ನಾವು ಆಸಿಡ್ ಪ್ರಾಪರ್ಟೀಸ್ ಅಂದ್ರೆ ಏನು ಅನ್ನೋದು ನೋಡೋಣ. ನೋಡಿ, ಆಸಿಡ್ ಪ್ರಾಪರ್ಟಿ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವಿ ವಿಲ್ ಸಿ ಆಸಿಡ್ ಪ್ರಾಪರ್ಟೀಸ್ ಯಾಕೆ ಇಂಪಾರ್ಟೆಂಟ್ ಇದೆ ಅಂತ. ಸಿ ದಿಸ್ ಈಸ್ ಒನ್ ಆಫ್ ಅ ವೆರಿ ಪಾಪ್ಯುಲರ್ ಇಂಟರ್ವ್ಯೂ ಕ್ವೆಶನ್ಸ್. ಸೊ ನೀವು 2 ಇಯರ್ಸ್ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು, ಅಥವಾ 5 ಇಯರ್ಸ್ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು, ಸೀನಿಯರ್ ಸಾಫ್ಟ್ವೇರ್ ಇಂಜಿನಿಯರ್, ಅಥವಾ 10 ಇಯರ್ಸ್ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು, ಅಥವಾ ಒಂದು ಆರ್ಕಿಟೆಕ್ಟ್ ಆಗಿರ್ಬೋದು. ಸೊ ದಿಸ್ ಈಸ್ ಅ ಮಸ್ಟ್ ನೋ ಡೇಟಾಬೇಸ್ ಕಾನ್ಸೆಪ್ಟ್. ಓಕೆ, ಇಟ್ಸ್ ನೀವು ಎಲ್ಲೇ ಒಂದು ಟ್ರಾನ್ಸಾಕ್ಷನ್ ಯೂಸ್ ಮಾಡೋದಾದ್ರೆ ಡೇಟಾಬೇಸ್ ಟ್ರಾನ್ಸಾಕ್ಷನ್, ದಿಸ್ ಈಸ್ ದ ಕೋರ್ ಆಫ್ ದ ಟ್ರಾನ್ಸಾಕ್ಷನ್ ಕಾನ್ಸೆಪ್ಟ್. ಓಕೆ, ಆಸಿಡ್ ಪ್ರಾಪರ್ಟೀಸ್ ಅಂತ. ಸೊ ಈ ವಿಡಿಯೋದಲ್ಲಿ ನಾವು ಏನೇನು ನೋಡ್ತೀವಿ ಅಂತಂದ್ರೆ, ಡೇಟಾಬೇಸ್ ಟ್ರಾನ್ಸಾಕ್ಷನ್ ಅನ್ನೋದು ಏನು ಅನ್ನೋದು ಫಸ್ಟ್ ನೋಡೋಣ. ಅಟಾಮಿಸಿಟಿ, ಕನ್ಸಿಸ್ಟೆನ್ಸಿ, ಐಸೋಲೇಷನ್, ಡ್ಯೂರಬಿಲಿಟಿ with some examples. So this is ACID, asset properties. ಸೊ ಈ ವಿಡಿಯೋದಲ್ಲಿ ನಾನು ಸ್ಟೆಪ್ ಬೈ ಸ್ಟೆಪ್ ಹೋಗ್ತೀನಿ. ಸೊ ದಯವಿಟ್ಟು ಎಲ್ಲೂ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ, ಅಥವಾ ಮಧ್ಯದಲ್ಲಿ ಬಿಟ್ಟು ನಾವು ಕೊನೆಗೆ ಒಂದು ಸ್ಟೆಪ್ ನೋಡೋಣ ಅಂತಂದ್ರೆ ನಿಮಗೆ ಮೋಸ್ಟ್ಲಿ ಅರ್ಥ ಆಗೋದಿಲ್ಲ, ರೈಟ್? ಸೊ ಪ್ಲೀಸ್ ವಾಚ್ ದ ವಿಡಿಯೋ ಕಂಟಿನ್ಯೂಸ್ಲಿ. ಆಮೇಲೆ ಇಲ್ಲೇವರೆಗೆ ನೀವು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ, ಅಥವಾ ನೀವು ಫಸ್ಟ್ ಟೈಮ್ ಯೂಸರ್ ಅಂದ್ರೆ, ಪ್ಲೀಸ್ ಸಬ್ಸ್ಕ್ರೈಬ್ ಟು ದ ಚಾನಲ್. ಬನ್ನಿ, ವಿಲ್ ಸ್ಟಾರ್ಟ್ ವಿತ್ ವಾಟ್ ಈಸ್ ಅ ಟ್ರಾನ್ಸಾಕ್ಷನ್. ಸೊ ಮೋಸ್ಟ್ ಆಫ್ ಅಸ್, ತುಂಬಾ ಜನ ನಾವು ಒಂದು ಯು ಪಿ ಐ ಟ್ರಾನ್ಸಾಕ್ಷನ್ ಮಾಡೇ ಇರ್ತೀವಿ, ರೈಟ್? ಏನದು ಯು ಪಿ ಐ ಟ್ರಾನ್ಸಾಕ್ಷನ್? ಅ ಯೂಸರ್ ಈಸ್ ಗೋಯಿಂಗ್ ಟು ಸ್ಕ್ಯಾನ್ ಅ ಪರ್ಟಿಕ್ಯುಲರ್ ಕ್ಯೂ ಆರ್ ಕೋಡ್. ಈ ಕ್ಯೂ ಆರ್ ಕೋಡ್ ಎಲ್ಲಿರುತ್ತೆ? ದಿಸ್ ವಿಲ್ ಬಿ ಎಟ್ ಸಮ್ ಶಾಪ್. ಕ್ಯೂ ಆರ್ ಕೋಡ್ ಎಲ್ಲಿರುತ್ತೆ? ಶಾಪ್ ಅಲ್ಲಿರುತ್ತೆ. ಈಗ ಏನಾಗುತ್ತೆ, ಯೂಸರ್ ಅಕೌಂಟ್ ಇಂದ ದೇರ್ ವಿಲ್ ಬಿ ಸಮ್ ಅಮೌಂಟ್ ವಿಚ್ ವಿಲ್ ಬಿ ಟ್ರಾನ್ಸ್ಫರ್ ಟು ದ ಶಾಪ್ ಓನರ್ಸ್ ಅಕೌಂಟ್, ರೈಟ್? ಇದೆಲ್ಲ ನಿಮಗೆ ಹೆಂಗಾಗುತ್ತೆ? ಒಂದು ಕ್ವಿಕ್ ಆಗುತ್ತೆ, ರೈಟ್? ದಿಸ್ ಹ್ಯಾಪನ್ಸ್ ಇನ್ ಅ ಫ್ರಾಕ್ಷನ್ ಆಫ್ ಸೆಕೆಂಡ್, ರೈಟ್? ಒಂದು 2-3 ಸೆಕೆಂಡ್ಸ್ ತಗೋಬಹುದು. ಸೊ ಏನಾಗುತ್ತೆ, ನೀವು ಅಮೌಂಟ್ ಡಿಡಕ್ಟ್ ಆಗುತ್ತೆ ಯೂಸರ್ ಅಕೌಂಟ್ ಇಂದ ಶಾಪ್ ಓನರ್ ಅಕೌಂಟ್ಗೆ ಡೆಪಾಸಿಟ್ ಆಗುತ್ತೆ. ದೆನ್ ಯು ಆಲ್ಸೋ ಗೆಟ್ ಅನ್ ಎಕ್ನಾಲೆಜ್ಮೆಂಟ್, ರೈಟ್? ಎಷ್ಟು ಸರಿ ನಾವು ಹೇಳ್ತೀವಿ, ನೋಡಿ ಸರ್ ನಿಮಗೆ ದುಡ್ಡು ಬಂದಿದೆಯಾ, right? So it means that all this transaction happens at a very fast level. So this is your UPI transaction. ಇದರಲ್ಲಿ ಈಗ ಡೇಟಾಬೇಸ್ ಟ್ರಾನ್ಸಾಕ್ಷನ್ ಅನ್ನೋದೇನು, ರೈಟ್? ನಾನು ಹೇಳ್ದಂಗೆ ಯೂಸರ್ ಅಕೌಂಟ್ ಅಲ್ಲಿ, ಜಸ್ಟ್ ಲೆಟ್ಸ್ ಟೇಕ್ ಅನ್ ಎಕ್ಸಾಂಪಲ್, there is an amount of 1000 rupees. 1000 rupees ಯೂಸರ್ ಅಕೌಂಟ್ ಅಲ್ಲಿ ಇದೆ. ಈಗ ಯೂಸರ್ has scanned and he or she is paying for an amount of 1000 rupees. ಯಾರಿಗೆ? ಶಾಪ್ ಅವನಿಗೆ ಪೇ ಮಾಡ್ತಾ ಇದ್ದಾರೆ. ಶಾಪ್ ಅಕೌಂಟ್ ಅಲ್ಲಿ ಎಷ್ಟಿದೆ? ಶಾಪ್ ಅಕೌಂಟ್ ಅಥವಾ ಶಾಪ್ ಓನರ್ ಅಕೌಂಟ್, ರೈಟ್? ಸೊ ಶಾಪ್ ಅಕೌಂಟ್ ಅಲ್ಲಿ ಎಷ್ಟಿದೆ? 100 rupees ಇದೆ. ಸೊ ದಿಸ್ ಈಗ ಎಟ್ ಅಕೌಂಟ್ ಲೆವೆಲ್, ರೈಟ್? ಎಟ್ ಅನ್ ಅಕೌಂಟ್ ಲೆವೆಲ್ ನೀವೊಂದು ಡೇಟಾ ಕನ್ಸಿಡರ್ ಮಾಡಿದಾಗ, ಅಟ್ ಅ ಡೇಟಾ ಬೇಸ್ ಲೆವೆಲ್ ಈ ಟ್ರಾನ್ಸಾಕ್ಷನ್ ಇದೆ 1000 rupees ಇರೋದು ಯೂಸರ್ ಅಕೌಂಟ್ ಇಂದ ಶಾಪ್ ಅಕೌಂಟಿಗೆ 1000 rupees ಟ್ರಾನ್ಸ್ಫರ್ ಮಾಡ್ತಾ ಇದ್ದೀವಿ. ಸೊ ಮುಂಚೆ ಎಷ್ಟಿದೆ? 1000 rupees ಯೂಸರ್ ಅಕೌಂಟ್ ಅಲ್ಲಿ ಇದೆ. ಆಫ್ಟರ್ ಟ್ರಾನ್ಸಾಕ್ಷನ್ ಎಷ್ಟಾಗುತ್ತೆ? 0 ಆಗುತ್ತೆ. ಶಾಪ್ ಓನರ್ ಅಕೌಂಟ್ ಅಲ್ಲಿ ಎಷ್ಟಾಗುತ್ತೆ? 1100 ಆಗುತ್ತೆ. This at a database level is called as a database transaction, right? ನಾನು ಮುಂಚೆ ಹೇಳ್ದಂಗೆ, ಬಿಫೋರ್ there will be 1000 rupees in the user account, ಟ್ರಾನ್ಸ್ಫರ್ ಮಾಡಿ ಶಾಪ್ ಓನರ್ ಅಕೌಂಟಿಗೆ. ಆಫ್ಟರ್, ರೈಟ್? ದಿಸ್ ಇಸ್ ಬಿಫೋರ್ ಅಂಡ್ ದಿಸ್ ಇಸ್ ಆಫ್ಟರ್. ಆ ಟ್ರಾನ್ಸಾಕ್ಷನ್ ಆದ್ಮೇಲೆ, ಆಫ್ಟರ್ ದಿ ಟ್ರಾನ್ಸಾಕ್ಷನ್ what happens? User has 0 rupees and the shop owner has 1100 rupees. This is your before and after state. This is called as a ಟ್ರಾನ್ಸಾಕ್ಷನ್. ಡೇಟಾಬೇಸ್ ಟ್ರಾನ್ಸಾಕ್ಷನ್ ಅಂತಂದ್ರೆ ಡೇಟಾಬೇಸ್ ಅಲ್ಲಿ ಈ ವ್ಯಾಲ್ಯೂಸ್ ಏನಿದೆ ಅದು ರಿಫ್ಲೆಕ್ಟ್ ಆಗಬೇಕು. ಡೇಟಾಬೇಸ್ ಅಲ್ಲ ವ್ಯಾಲ್ಯೂ ರಿಫ್ಲೆಕ್ಟ್ ಆದ್ಮೇಲೆನೆ ನಿಮಗೆ ಇಲ್ಲಿ ಎಕ್ನಾಲೆಜ್ಮೆಂಟ್ ಬರುತ್ತೆ, ರೈಟ್? ಫಾರ್ ಎಕ್ಸಾಂಪಲ್, ನೀವು ಫೋನ್ ಪೇ ಅಲ್ಲಿ ಪೇ ಮಾಡ್ತಾ ಇದ್ದೀರಾ, ಆರ್ ಎನಿ UPI, ಓಕೆ? ಪೇ ಮಾಡಾದ್ಮೇಲೆ ಏನಾಗುತ್ತೆ, ನೀವು ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಚೆಕ್ ಮಾಡಿದಾಗ ಇಟ್ ವಿಲ್ ಶೋ ಯು ದ ಅಪ್ಡೇಟೆಡ್ ಅಮೌಂಟ್. ಅಂದ್ರೆ ದಿಸ್ ಡೇಟಾಬೇಸ್ ಆರ್ ದಿಸ್ ಟ್ರಾನ್ಸಾಕ್ಷನ್ ಹ್ಯಾಸ್ ಅಕರ್ಡ್ ಸಕ್ಸಸ್ಫುಲಿ, ರೈಟ್? ದಿಸ್ ಈಸ್ ದ ಹೋಲ್ ಕಾನ್ಸೆಪ್ಟ್ ಆಫ್ ಯೋರ್ ಟ್ರಾನ್ಸಾಕ್ಷನ್. ಸೊ ನಿಮಗೆ ಇಲ್ಲಿವರೆಗೆ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಲೆಟ್ ಸ್ಟಾರ್ಟ್ ವಿತ್ ದ ಕೋರ್ ಕಾನ್ಸೆಪ್ಟ್ ಆಫ್ ಅಟಾಮಿಸಿಟಿ. ಏನಿದು ಅಟಾಮಿಸಿಟಿ? ಅಟಾಮಿಸಿಟಿ ಇನ್ ಅ ಸಿಂಪಲ್ ಫ್ರೇಸ್ ಹೇಳ್ಬೇಕಂದ್ರೆ ಆಲ್ ಆರ್ ನನ್. ಅಂದ್ರೆ ಏನು? ಆಲ್ ಆರ್ ನನ್. ಏನಿದ್ರ ಅರ್ಥ ಅಂತಂದ್ರೆ, ಈಗ ನಾವು ಮತ್ತೆ ಸೇಮ್ ಟ್ರಾನ್ಸಾಕ್ಷನ್, ಸೇಮ್ ಎಕ್ಸಾಂಪಲ್ ಯೂಸ್ ಮಾಡ್ತೀನಿ ಅದಕ್ಕೆ. ಸೊ ದ ಯೂಸರ್ ಅಕೌಂಟ್ ಅಲ್ಲಿ 1000 ಇದೆ, ಶಾಪ್ ಓನರ್ ಅಕೌಂಟ್ ಅಲ್ಲಿ 100 rupees ಇದೆ. ಏನ್ ಮಾಡ್ತಾ ಇದ್ದಾನೆ? 1000 rupees ಟ್ರಾನ್ಸ್ಫರ್ ಮಾಡ್ತಾ ಇದ್ದಾನೆ. ಇದು ಟ್ರಾನ್ಸ್ಫರ್ ಮಾಡಬೇಕಾದ್ರೆ ಏನಾಯ್ತು? ಲೆಟ್ಸ್ ಸೇ ದ ಟ್ರಾನ್ಸಾಕ್ಷನ್ ಫೇಲ್ಡ್ ಫಾರ್ ವಾಟ್ ಎವರ್ ರೀಸನ್, ಏನೇ ರೀಸನ್ ಆಗಿರ್ಬೋದು, ಟ್ರಾನ್ಸಾಕ್ಷನ್ ಫೇಲ್ ಆಯ್ತು. ಇದು ಫೇಲ್ ಆದಾಗ ಏನು ಅಟಾಮಿಸಿಟಿ ಏನು ಹೇಳುತ್ತೆ? ದಿಸ್ ಪ್ರಾಪರ್ಟಿ ಆಫ್ ಆಸಿಡ್ ಪ್ರಾಪರ್ಟಿ, ಅಟಾಮಿಸಿಟಿ ಏನು ಹೇಳುತ್ತೆ? ಐದರ್ ದ ಟ್ರಾನ್ಸಾಕ್ಷನ್ ಶುಡ್ ಬಿ ಕಂಪ್ಲೀಟ್ಲಿ ಸಕ್ಸಸ್ಫುಲ್ ಆರ್ ಕಂಪ್ಲೀಟ್ಲಿ ರೋಲ್ಡ್ ಬ್ಯಾಕ್. ಅಂದ್ರೆ ಟ್ರಾನ್ಸಾಕ್ಷನ್ ಫೇಲ್ ಆಯ್ತು, ಐದರ್ ಸಕ್ಸಸ್ಫುಲ್ ಆಗಬೇಕು. ಸಕ್ಸಸ್ಫುಲ್ ಅಂದ್ರೆ ಏನು? ಆಫ್ಟರ್ ಟ್ರಾನ್ಸಾಕ್ಷನ್ ಏನಾಗುತ್ತೆ? ಐದರ್ ಯೂಸರ್ ಅಕೌಂಟ್ ಅಲ್ಲಿ 0 ಆಗಿ ಶಾಪ್ ಓನರ್ ಅಕೌಂಟ್ ಅಲ್ಲಿ 1100. ದಿಸ್ ಈಸ್ ಅ ಸಕ್ಸಸ್ಫುಲ್ ಟ್ರಾನ್ಸಾಕ್ಷನ್. ಈ ಸ್ಟೇಟ್ ಅಲ್ಲಿ ಇರಬೇಕು.
ಅಥವಾ ಟ್ರಾನ್ಸಾಕ್ಷನ್ ಫೇಲ್ ಆದಾಗ ಆಗಬೇಕು, ದಿಸ್ ಇಸ್ ಆಲ್ ಸಕ್ಸಸ್ಫುಲ್ ಆರ್ ನನ್ ಅಂದ್ರೆ ಟ್ರಾನ್ಸಾಕ್ಷನ್ ರಿವರ್ಟ್ ಆಗಬೇಕು, ರೋಲ್ಡ್ ಬ್ಯಾಕ್ ಆಗಬೇಕು. ದಿಸ್ ಈಸ್ ಕಾಲ್ಡ್ ಅಸ್ ರೋಲ್ಡ್ ಬ್ಯಾಕ್ ಅಂದ್ರೆ ಟ್ರಾನ್ಸಾಕ್ಷನ್ ಆಗೇ ಇಲ್ಲ ಅನ್ನೋ ತರ ಇರಬೇಕು, ರೈಟ್? ದಟ್ ಈಸ್ ಕಾಲ್ಡ್ ಅಸ್ ರೋಲ್ಡ್ ಬ್ಯಾಕ್. ಅಂದ್ರೆ ನೀವು ಟ್ರಾನ್ಸಾಕ್ಷನ್ ಇನ್ ಕೇಸ್ ಏನಾದರೂ ಆಗಿದ್ದಿದ್ರೆ, ಇನ್ ಕೇಸ್ ಟ್ರಾನ್ಸಾಕ್ಷನ್ ಫೇಲ್ ಆಯ್ತು ಫಾರ್ ವಾಟ್ ಎವರ್ ರೀಸನ್, ದೆನ್ ಇಟ್ ಶುಡ್ ಬಿ ರೋಲ್ಡ್ ಬ್ಯಾಕ್. ಅಂದ್ರೆ ನೀವು ದೇರ್ ಶುಡ್ ನಾಟ್ ಬಿ ಎನಿ ಡಿಸ್ಕ್ರಿಪೆನ್ಸಿ ಇನ್ ದ ಓವರ್ ಆಲ್ ಸ್ಟೇಟ್ ಹಿಯರ್, ರೈಟ್? ಅದೇ ತರ ಅಂದ್ರೆ ನನ್ ಅಂತಂದ್ರೆ ಏನು, ಟ್ರಾನ್ಸಾಕ್ಷನ್ ಆಗೇ ಇಲ್ಲ, 1000 ಇದೆ ಪ್ಲಸ್ ಇಲ್ಲಿ 100 ಇದೆ ಅಂದ್ರೆ ದ ಟ್ರಾನ್ಸಾಕ್ಷನ್ ಈಸ್ ಅನ್ಸಕ್ಸೆಸ್ಫುಲ್, ಟ್ರಾನ್ಸಾಕ್ಷನ್ ಇಲ್ಲಿ ಆಗಿಲ್ಲ. ದಿಸ್ ಈಸ್ ದ ಕಾನ್ಸೆಪ್ಟ್. ಅಟಾಮಿಸಿಟಿ ಅಂತ ಹೇಳಿದ ತಕ್ಷಣ ದ ಕಾನ್ಸೆಪ್ಟ್ ಈಸ್ ಆಲ್ ಆರ್ ನನ್. ದಟ್ಸ್ ದ ಕೋರ್ ಕಾನ್ಸೆಪ್ಟ್. ಲೆಟ್ಸ್ ಗೋ ಟು ದ ನೆಕ್ಸ್ಟ್ ಸ್ಟೆಪ್, ವಿಚ್ ಇಸ್ ನೆಕ್ಸ್ಟ್ ಪ್ರಾಪರ್ಟಿ, ವಿಚ್ ಇಸ್ ಕನ್ಸಿಸ್ಟೆನ್ಸಿ. ಏನಿದು ಕನ್ಸಿಸ್ಟೆನ್ಸಿ ಓದೋಣ. ದ ಡಿ ಬಿ ಸ್ಟೇಟ್ ಶುಡ್ ಬಿ ಕನ್ಸಿಸ್ಟೆಂಟ್ ಆಫ್ಟರ್ ಎವ್ರಿ ಟ್ರಾನ್ಸಾಕ್ಷನ್. ಅಂದ್ರೆ ಪ್ರತಿಯೊಂದು ಟ್ರಾನ್ಸಾಕ್ಷನ್ ಆದ್ಮೇಲೆ ದ ಡೇಟಾಬೇಸ್ ಸ್ಟೇಟ್ ಶುಡ್ ಬಿ ಕನ್ಸಿಸ್ಟೆಂಟ್. ಏನಿದು ಡೇಟಾಬೇಸ್ ಸ್ಟೇಟ್ ಮತ್ತೆ ಕನ್ಸಿಸ್ಟೆನ್ಸಿ ಏನು ಅನ್ನೋದು ನೋಡೋಣ. ಲೆಟ್ಸ್ ಟೇಕ್ ದ ಸೇಮ್ ಎಕ್ಸಾಂಪಲ್. ಈ ಸೇಮ್ ಎಕ್ಸಾಂಪಲ್ ಅಲ್ಲಿ ನೋಡಿದಾಗ ಈಗ ನೋಡಿ, ನಾವು ಇದು ಅಮೌಂಟ್ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀವಿ. ವಾಟ್ ಈಸ್ ದ ಸ್ಟೇಟ್ ಬಿಫೋರ್? ದಿಸ್ ಈಸ್ ಸ್ಟೇಟ್ ಆಫ್ ಡೇಟಾಬೇಸ್. ಡೇಟಾಬೇಸ್ ಸ್ಟೇಟ್ ಅಲ್ಲಿ ಬಿಫೋರ್ ಏನಿದೆ, 1000 ರುಪೀಸ್ ಇದೆ, ಇಲ್ಲಿ 100 ಇದೆ. ಆಮೇಲೆ ಏನಿದೆ, ಡೇಟಾಬೇಸ್ ಸಕ್ಸಸ್ಫುಲ್ ಟ್ರಾನ್ಸಾಕ್ಷನ್ ಆದ್ಮೇಲೆ ಏನಿದೆ, ಡೇಟಾಬೇಸ್ ಅಲ್ಲಿ ಇದು ಯೂಸರ್ ಅಕೌಂಟ್ ಅಲ್ಲಿ ಎಷ್ಟಿದೆ, 0 ಇದೆ. ಶಾಪ್ ಓನರ್ ಅಕೌಂಟ್ ಅಲ್ಲಿ ಎಷ್ಟಿದೆ, 1100 ಇದೆ. ಇಲ್ಲಿ ಬಿಫೋರ್ ದ ಸ್ಟೇಟ್ ವಾಟ್ ಇಸ್ ದ ಟೋಟಲ್ ಅಮೌಂಟ್, 1100, ರೈಟ್? ಟೋಟಲ್ ಮಾಡಿ ನೀವು ಯೂಸರ್ ಅಕೌಂಟ್ ಪ್ಲಸ್ ಶಾಪ್ ಓನರ್ ಅಕೌಂಟ್ 1100. ಆಫ್ಟರ್ ದ transaction, what is the state of what is the state of database? ಇಲ್ಲಿ ಯೂಸರ್ ಅಕೌಂಟ್ ಅಲ್ಲಿ ಏನಾಯ್ತು, 0 ಆಯ್ತು. ಶಾಪ್ ಓನರ್ ಅಕೌಂಟ್ ಅಲ್ಲಿ 1100 ಬಂತು. ದಿಸ್ ಇಸ್ 1100. ಸೊ ಇಫ್ ಯು ಸಿ ದಿಸ್, ದ ಸ್ಟೇಟ್ ಶುಡ್ ಬಿ ಕನ್ಸಿಸ್ಟೆಂಟ್. ಅಂದ್ರೆ ಕನ್ಸಿಸ್ಟೆಂಟ್ ಅಂದ್ರೆ ಒಂದೇ ತರ ಇದೆ, ರೈಟ್? ದಿಸ್ ಇಸ್ ಸಿಮಿಲರ್. ದಟ್ ಈಸ್ ಅಬೌಟ್ ಕನ್ಸಿಸ್ಟೆನ್ಸಿ. ಓಕೆ, ದಿಸ್ ಇಸ್ ಎಟ್ ಅ ವೆರಿ ಹೈ ಲೆವೆಲ್. ಓಕೆ, ಇನ್ನು ನೀವು ಡೇಟಾಬೇಸ್ ಇದರಲ್ಲಿ ಹೋದ್ರೆ ಕನ್ಸಿಸ್ಟೆನ್ಸಿನ ಬೇರೆ ಬೇರೆ ರೀತಿ ಎಕ್ಸ್ಪ್ಲೇನ್ ಮಾಡ್ತಾರೆ. ದಿಸ್ ಇಸ್ ಒನ್ ಆಫ್ ದ ವೇ ಆಫ್ ಬೀಂಗ್ ಕನ್ಸಿಸ್ಟೆಂಟ್. ಒನ್ ಅನದರ್ ವೇ ಆಫ್ ಬೀಂಗ್ ಕನ್ಸಿಸ್ಟೆಂಟ್ ಈಸ್ ದಟ್, ಫಾರ್ ಎಕ್ಸಾಂಪಲ್, ಒಂದು ಸ್ಕೀಮಾ ಅಲ್ಲಿ ಲೆಟ್ಸ್ ಸೇ ಇಫ್ ಯು ಹ್ಯಾವ್ ಸ್ಪೆಸಿಫೈಡ್, ನೀವೊಂದು ಯಾವಾಗಲೂ ಒಂದು ಲೆಟ್ಸ್ ಸೇ ಇಂಟ್ ಅನ್ನೋ ಫೀಲ್ಡ್ ತರನೇ ಇರಬೇಕು ಅಂತ, ರೈಟ್? ಸೊ ಯು ಕ್ಯಾನ್ ಹ್ಯಾವ್ ಸಮ್ ಕನ್ಸ್ಟ್ರೇಂಟ್ಸ್ ವಿಚ್ ವಿಲ್ ಎನ್ಶ್ಯೂರ್ ದಟ್ ನೀವು ಯಾವಾಗಲೂ ಅದರೊಳಗಡೆ ಇರೋ ಡೇಟಾ ಶುಡ್ ಬಿ int only, right? This is also one type of consistency, right? So there are different ways of consistency. So this is the best example for consistency. Next property is isolation. ಏನಿದು isolation? A transaction should occur independently. ಏನಿದು independently ಅಂತಂದ್ರೆ, ಅಂದ್ರೆ ಈ ಸಿನಾರಿಯೋಲಿ ಏನಾಗುತ್ತೆ, ದೇರ್ ಆರ್ ಮಲ್ಟಿಪಲ್ ಟ್ರಾನ್ಸಾಕ್ಷನ್ಸ್. ಓಕೆ, ಮಲ್ಟಿಪಲ್ ಟ್ರಾನ್ಸಾಕ್ಷನ್ ಇರುತ್ತೆ, ದೇರ್ ವಿಲ್ ಬಿ ಕನ್ಕರೆಂಟ್ ಟ್ರಾನ್ಸಾಕ್ಷನ್. ಮಲ್ಟಿಪಲ್ ಟ್ರಾನ್ಸಾಕ್ಷನ್ ಅಂದ್ರೆ ಏನು? ಈಗ ನಾವು ಯು ಪಿ ಐ ಮೋಡಲ್ ಏನ್ ಮಾಡಿದ್ವಿ, ಒನ್ ಟ್ರಾನ್ಸಾಕ್ಷನ್ ಎಕ್ಸಿಕ್ಯೂಟ್ ಮಾಡ್ತೀವಿ. ವಾಟ್ ಇಸ್ ದಿಸ್? ದಿಸ್ ಇಸ್ ಒನ್ ಟ್ರಾನ್ಸಾಕ್ಷನ್. ಓಕೆ, ಇದೇ ತರ ಲೆಟ್ಸ್ ಸೇ ದೇರ್ ವಿಲ್ ಬಿ ಅನದರ್ ಟ್ರಾನ್ಸಾಕ್ಷನ್, ರೈಟ್? ಸೊ ಯೂಸರ್ ಅಕೌಂಟ್ ಇದೆ, ಯೂಸರ್ ಅಕೌಂಟ್ ಇರುತ್ತೆ, ರೈಟ್? ಯೂಸರಿಗೂ ಬೇರೆ ಕಡೆ ಯಾರಾದ್ರೂ ಪೇ ಮಾಡ್ಬೋದು, ಶಾಪ್ ಓನರಿಗೂ ದೇರ್ ವಿಲ್ ಬಿ ಬೇರೆ ಪೇ ಮಾಡ್ಬೋದು. ಶಾಪ್ ಓನರ್ ಅಗೇನ್ ಕ್ಯಾನ್ ಪೇ ಟು ಸಮ್ವನ್ ಎಲ್ಸ್ ಆಲ್ಸೋ, right? So ಇದೆಲ್ಲ there are multiple transactions, right? This is about multiple transaction. Concurrent transaction ಅಂದ್ರೆ ಏನು? At any given point of time, let's say what is the time now? Let's say 10 a.m. okay, 10 a.m. 10 a.m. ಅಲ್ಲೇ there will be multiple transaction, multiple concurrent transaction. Concurrent ಅಂದ್ರೆ ಏನು? ಒಂದೇ ಸರಿಗೆ ಒಂದೇ ಟೈಮ್ ಅಲ್ಲೇ ಆಗ್ತಿರೋ transaction is called as concurrent transactions, right? So there could be multiple concurrent transactions which are happening. ಈ ಟೈಮಲ್ಲಿ ಏನು ಮಾಡಬೇಕು? ವಾಟ್ ಇಸ್ ದ ಸೊಲ್ಯೂಷನ್? ವಾಟ್ ಡಸ್ ದಿಸ್ ಐಸೋಲೇಷನ್ ಪ್ರಾಪರ್ಟಿ ಏನು ಹೇಳುತ್ತೆ ಅಂದ್ರೆ, ಯು ಹ್ಯಾವ್ ಟು ಟೇಕ್ ಅ ಲಾಕ್. ಅಂದ್ರೆ ವೆನ್ ಎವರ್ ದೇರ್ ಇಸ್ ಒನ್ ಟ್ರಾನ್ಸಾಕ್ಷನ್, ಓಕೆ, ದಿಸ್ ಹ್ಯಾಸ್ ಟು ಟೇಕ್ ಅ ಲಾಕ್. ಇದೊಂದು ಲಾಕ್ ತಗೊಂಡು ದೆನ್ ಇಟ್ ಹ್ಯಾಸ್ ಟು ಎಕ್ಸಿಕ್ಯೂಟ್, ರೈಟ್? ಇಟ್ ಹ್ಯಾಸ್ ಟು ಟೇಕ್ ಅ ಲಾಕ್ ಅಂಡ್ ದೆನ್ ಎಕ್ಸಿಕ್ಯೂಟ್ ದ ಟ್ರಾನ್ಸಾಕ್ಷನ್. ಯಾಕಂತಂದ್ರೆ ಡಿ ಬಿ ಸ್ಟೇಟ್ ಶುಡ್ ಬಿ ಕನ್ಸಿಸ್ಟೆಂಟ್ ಅಲ್ವಾ? ಸೊ isolation property ಏನು ಹೇಳುತ್ತೆ? Let's see with an example. For example, this is first transaction, this is first transaction, this is second transaction, right? ಈ ಫಸ್ಟ್ ಟ್ರಾನ್ಸಾಕ್ಷನ್ ಏನಾಗುತ್ತೆ, ಯೂಸರ್ ಅಕೌಂಟ್ ಇಂದ 1000 ರುಪೀಸ್ ನಾವು ಶಾಪ್ ಓನರಿಗೆ ಕೊಡ್ತಾ ಇದೀವಿ, ನಾವು ಮುಂಚೆಯಿಂದ ನೋಡಿದೀವಿ. ಸೆಕೆಂಡ್ ಟ್ರಾನ್ಸಾಕ್ಷನ್ ಏನು? ಒಂದು ಬ್ಯಾಂಕ್ ಇ ಎಮ್ ಐ, ಯೂಸರ್ ಹ್ಯಾಸ್ ಸೆಟ್ ಸಮ್ ಟ್ರಿಗರ್ಸ್, ಏನೋ ಬ್ಯಾಂಕ್ ಇ ಎಮ್ ಐ ಅದು ಪ್ರತಿ ಮಂತ್ ಅವ್ನು ಪೇ ಮಾಡ್ತಾ ಇದ್ದಾನೆ. ಸೊ ಅವ್ನು ಯಾವಾಗ ಇಲ್ಲಿ ಪೇ ಮಾಡ್ತಾ ಇದ್ದಾನೋ ಸೇಮ್ ಟೈಮ್ ಆರ್
ಹಿಂದೆ ಮುಂದೆ there has to be a bank EMI also which is happening, bank EMI of payment of 5000. ಈಗ ಇಲ್ಲಿ ಶಾಪ್ ಓನರ್ ಲೆಟ್ಸ್ ಸೇ, ಈಗ if these are two concurrent transaction, right, concurrent ಅಂದ್ರೆ both are occurring at the same time, right, let's say at 10 a.m. itself both transactions are happening. 1000 rupees ಇಲ್ಲಿ ಶಾಪ್ ಓನರಿಗೆ ಕೊಟ್ಟ ಮೇಲೆ ಲೆಟ್ಸ್ ಸೇ there is an amount of 5000 ಅಮೌಂಟ್ ಇದೆ. ಓಕೆ, 1000 ರುಪೀಸ್ ನೀವು ಶಾಪ್ ಓನರಿಗೆ ಕೊಟ್ಟಾದ್ಮೇಲೆ ಯೂಸರ್ ಹತ್ರ ಎಷ್ಟು ಉಳಿತು? 4000, ರೈಟ್. ಈಗ ಆ ಅಮೌಂಟು ಇ ಎಮ್ ಐ ಹತ್ರ ನಾನು ನೋಡ್ಬೇಕಾರೆ ಎಷ್ಟಾಯ್ತು? ಇಲ್ಲಿ 5000 ಇದೆ. ಸೊ ಈಗ ದಿಸ್ ಟ್ರಾನ್ಸಾಕ್ಷನ್ ವಿಲ್ ಬಿ ಫೇಲ್ಡ್, ರೈಟ್. ಯಾಕಂತಂದ್ರೆ ಇಲ್ಲಿ ಇರೋದೇ 4000, ರೈಟ್. ಬಟ್ ಯು ಕೆನಾಟ್ ಪೇ 5000 ವೆನ್ ದೇರ್ ಇಸ್ ಓನ್ಲಿ 4000, ಅದಕ್ಕೆ ಟ್ರಾನ್ಸಾಕ್ಷನ್ ಫೇಲ್ಡ್ ಅಂತ ಬರಬೇಕು. ಆದರೆ ಈಗ ನಾವು ಕನ್ಕರೆಂಟ್ ಆದಾಗ ಏನಾಗುತ್ತೆ, ಇಲ್ಲಿ ಒಂದೇನಾಗುತ್ತೆ, ಬೋತ್ ದ ಟ್ರಾನ್ಸಾಕ್ಷನ್ ವಿಲ್ ಟ್ರೈ ಟು ರಿಡ್ಯೂಸ್ ದ ಅಮೌಂಟ್, ರೈಟ್. ಸೊ ದಿಸ್ ಈಸ್ ಯೂಸರ್ ಅಕೌಂಟ್. ಇಲ್ಲೇನಾಗುತ್ತೆ, ಯೂಸರ್ ಅಕೌಂಟಲ್ಲಿ 5000 ಇದೆ, ಈ ಕಡೆ ಬ್ಯಾಂಕ್ ಇ ಎಮ್ ಐ ವಿಲ್ ಟ್ರೈ ಟು ಡಿಡಕ್ಟ್ 5000. ಹಿಯರ್ ದ ಶಾಪ್ ಈಸ್ ಗೋಯಿಂಗ್ ಟು ಡಿಡಕ್ಟ್ 1000 rupees. ಓಕೆ, ಇಲ್ಲಿ 5000 ಡಿಡಕ್ಟ್ ಆಗುತ್ತೆ, ಇಲ್ಲಿ 1000 ಡಿಡಕ್ಟ್ ಆಗುತ್ತೆ, ರೈಟ್. ಈಗ ವೆನ್ ಬೋತ್ ಆರ್ ಟ್ರೈಯಿಂಗ್ ಟು do a concurrent transaction, that is the time when the transaction should be isolated. Andre ಈಗ whenever shop owner is trying to, let's say, do the ಈ transaction ನಡೀತಿದೆಯೋ, then there has to be a lock which has to be taken on the respective table or something like that. ಅವಾಗ ಒಂದು ಲಾಕ್ ತಗೊಂಡ್ಬಿಟ್ಟು then you have to deduct the amount. ಅವಾಗ ಅಮೌಂಟ್ ಡಿಡಕ್ಟ್ ಆದಾಗ ಏನಾಗುತ್ತೆ, ಇದರಲ್ಲಿ ಎಷ್ಟು ಉಳಿಯಿತು? 4000 ಉಳಿಯಿತು ಯೂಸರ್ ಅಕೌಂಟಲ್ಲಿ, ರೈಟ್. ಇಲ್ಲಿ ಶಾಪ್ ಓನರಿಗೆ ಅದು ಒಂದು ಇನಿಷಿಯಲ್ ಪ್ಲಸ್ 1000 ಬಂತು, ರೈಟ್. ಆಮೇಲೆ ಈಗ 4000 ಇದ್ದಾಗ then this amount will be, this transaction will be failed. ಓಕೆ, ಸಿ ಇಲ್ಲಿ ಫೇಲ್ ಆಗೋದು ಈಸ್ ನಾಟ್ ಅ ಫೇಲಿಯರ್, ಬಟ್ ದ ಟ್ರಾನ್ಸಾಕ್ಷನ್ ಯಾಕೆ ಫೇಲ್ ಆಗ್ತಾ ಇದೆ? ಯಾಕಂದ್ರೆ ಇಲ್ಲಿ ಅಮೌಂಟ್ ಇಲ್ಲ, ರೈಟ್. ಈಗ ಇನ್ಕನ್ಸಿಸ್ಟೆನ್ಸಿ ಯಾವಾಗ ಬರುತ್ತೆ ಅಂತಂದ್ರೆ, ಲೆಟ್ಸ್ ಇಫ್ ವಿ ಡೋಂಟ್ ಅಲೌ ದಿಸ್ ಐಸೋಲೇಷನ್ ಪ್ರಾಪರ್ಟಿ, ಅವಾಗ ಏನಾಗುತ್ತೆ, ಇಲ್ಲಿ 1000 ಡಿಡಕ್ಟ್ ಆಗುತ್ತೆ, ಇಲ್ಲಿ ಏನಾಗುತ್ತೆ, ಇಲ್ಲಿ 5000 ಆಗುತ್ತೆ. 5000 ಇಲ್ಲಿ ಡಿಡಕ್ಟ್ ಆದಾಗ ಇಲ್ಲಿ ಎಷ್ಟು ಆಗ್ಬಿಡುತ್ತೆ? ಫೈನಲ್ ಸ್ಟೇಟ್ ವಿಲ್ ಬಿ ಇನ್ ನೆಗೆಟಿವ್ 1000 ಬಂದ್ಬಿಡುತ್ತೆ. ದಟ್ ಈಸ್ ನಾಟ್ ಅ ಪ್ರಾಪರ್ ಸ್ಟೇಟ್, ರೈಟ್, of the database, or let's say of the business case. ಆ reason ಇಂದ the transaction should be isolated. Next and the final property is called as durability. ಏನಿದು durability? The DB state should be persistent after every transaction. See, ಇಲ್ಲಿ ಏನು important word is persistent. ಏನಿದು? DB state ಇದೆ ಮತ್ತೆ persistent ಇದೆ. ಏನಿದರ ಅರ್ಥ? See, ಇಲ್ಲಿ ನಮ್ಮ ಟ್ರಾನ್ಸಾಕ್ಷನ್ ನಡೀತಾ ಇದೆ, ರೈಟ್. ಅವರ್ ಟ್ರಾನ್ಸಾಕ್ಷನ್ ಇಸ್ ಗೋಯಿಂಗ್ ಆನ್. ಈ ಟ್ರಾನ್ಸಾಕ್ಷನ್ ನಡೀತಿರ್ಬೇಕಾದ್ರೆ ಏನಾಯ್ತು, ಲೆಟ್ಸ್ ಸೇ ದೇರ್ ಇಸ್ ಅ ಸಿಸ್ಟಮ್ ಕ್ರ್ಯಾಶ್. ಏನಾಯ್ತು? ಸಿಸ್ಟಮ್ ಕ್ರ್ಯಾಶ್ ಆಗೋಯ್ತು, ರೈಟ್. ವಿಚ್ ಎವರ್ ಸಿಸ್ಟಮ್, ಮೇ ಬಿ ಸಮ್ ಆ್ಯಪ್ ಸರ್ವರ್ ಆರ್ ಸಮ್ ಡೇಟಾಬೇಸ್ ಸರ್ವರ್ ಆರ್ ಏನಾದರೂ ಒಂದು ನೆಟ್ವರ್ಕ್ ಇಶ್ಯೂ ಆಯಿತು. ಸೊ ದಿರ್ ಇಸ್ ನಾಟ್ ಅ ಸಕ್ಸಸ್ಫುಲ್ ಥಿಂಗ್. ಸೊ ಏನಾದರೂ ಕ್ರ್ಯಾಶ್ ಆಯ್ತು, ಲೆಟ್ಸ್ ಸೇ. ಸೊ ಆ ಟೈಮಲ್ಲಿ ಏನಾಗಬೇಕು, the data, the DB state should be persistent after every transaction. ಅಂದ್ರೆ ಈಗ ಪರ್ಸಿಸ್ಟೆನ್ಸ್ ಅಂದ್ರೆ ಏನಾಯ್ತು ನಿಮಗೆ ಅರ್ಥ ಆಯ್ತು. ಡೇಟಾಬೇಸ್ ಅಲ್ಲಿ ಏನೇನಿದೆ that should be stored in disk. ಡಿಸ್ಕ್ ಅಂದ್ರೆ ಏನು? your hard disk, right, which is your read only memory. ಅಂದ್ರೆ ಪವರ್ ಫೇಲಿಯರ್ ಆದಾಗ, ರೈಟ್, or let's say put it in this way, your RAM to ROM. what is your RAM? RAM is your volatile memory. volatile ಅಂತಂದ್ರೆ ಏನು? ಇಫ್ ದ ಪವರ್ ಗೋಸ್ ಆಫ್ ಅಂದ್ರೆ ಪವರ್ ಹೋಗಾದ್ಮೇಲೆ ಇದರಲ್ಲಿ ಇರೋ ಮೆಮರಿ ಇರೋದಿಲ್ಲ, ರೈಟ್. ದಟ್ಸ್ ವೈ ನಿಮ್ಮ ಕಂಪ್ಯೂಟರ್ಸ್ ವರ್ಕ್ ಮಾಡ್ತಾ ಇರ್ತೀರಾ, ನೀವು ಪವರ್ ಬ್ಯಾಕಪ್ ಕೊಟ್ಟಿಲ್ಲ, ಪವರ್ ಹೋಯ್ತು ಅಂತಂದ್ರೆ ಅವಾಗ ಏನಾಗುತ್ತೆ, ನೀವೇನೇ ಓಪನ್ ಮಾಡಿರೋ ಅಪ್ಲಿಕೇಶನ್ ವಿಲ್ ನಾಟ್ ಬಿ ರಿಸ್ಯೂಮ್ಡ್, ರೈಟ್. ಅಲ್ಲಿ ಏನೇ ನೀವು ಇನ್ ಕೇಸ್ ನೀವೇನಾದ್ರೂ ಪ್ರೊಸೆಸ್ ಮಾಡ್ತಾ ಇದ್ರೆ, ಏನೋ ಕೋಡ್ ಬರೀತಾ ಇದ್ರೆ, ಅದು ಕೋಡ್ ಸೇವ್ ಆಗಿರೋದಿಲ್ಲ, ರೈಟ್. ಅದಕ್ಕೆ ಎವ್ರಿ ಟೈಮ್ ಯು ಹ್ಯಾವ್ ಟು ಸೇವ್ ಇಟ್, ರೈಟ್. ಅದು ಸೇವ್ ಮಾಡಿದಾಗ ಏನಾಗುತ್ತೆ, ಹಾರ್ಡ್ ಡಿಸ್ಕ್ ಅಲ್ಲಿ ಹೋಗುತ್ತೆ. ದಟ್ ಈಸ್ ವೆನ್ ಇಟ್ ಮೂವ್ಸ್ ಫ್ರಮ್ ವೋಲೆಟೈಲ್ ಮೆಮರಿ ಟು ನಾನ್ ವೋಲೆಟೈಲ್ ಮೆಮರಿ. RAM is volatile, ROM is ನಾನ್ ವೋಲೆಟೈಲ್. ದಿಸ್ ಈಸ್ ವೇರ್ ಇನ್ ಕೇಸ್ ಆಫ್ ಫೇಲಿಯರ್ ಅಂದ್ರೆ ಪ್ರತಿಯೊಂದು ಟ್ರಾನ್ಸಾಕ್ಷನ್ ಆದ್ಮೇಲೆ ಡೇಟಾ, ಏನೇ ನಮ್ಮ ಡೇಟಾ ಇದೆಯಲ್ಲ 1000 ಟು, ಈಗ ಫಾರ್ ಎಕ್ಸಾಂಪಲ್ ನಾವು ಚೇಂಜ್ ಮಾಡಿದಾಗ ದಿಸ್ ಹಿಯರ್ ದ ಯೂಸರ್ ಅಕೌಂಟ್ ಹ್ಯಾಸ್ 0, ಹಿಯರ್ ದ ಶಾಪ್ ಓನರ್ ಹ್ಯಾಸ್ 1100. ದಿಸ್ ಥಿಂಗ್ ಶುಡ್ ಬಿ ಮೂವ್ ಟು ದ ಡಿಸ್ಕ್. ಸೊ ಈ ಟ್ರಾನ್ಸಾಕ್ಷನ್ ಆದ ತಕ್ಷಣ ಡಿಸ್ಕಲ್ ಸ್ಟೋರ್ ಆಯಿತು ಅಂತಂದ್ರೆ ಸಿಸ್ಟಮ್ ಫೇಲಿಯರ್ ವಿಲ್ ನಾಟ್ ಹ್ಯಾವ್ ಎನಿ ಎಫೆಕ್ಟ್ ಆನ್ ದಿ ಟ್ರಾನ್ಸಾಕ್ಷನ್, ರೈಟ್. ಡ್ಯೂರಬಿಲಿಟಿ ಇತ್ತು ಅಂದ್ರೆ ಸಿಸ್ಟಮ್ ಫೇಲಿಯರ್ಸ್ ಆರ್ ಎನಿ ಆಫ್ ದೋಸ್ ಕೈಂಡ್ ಆಫ್ ಫೇಲಿಯರ್ಸ್
ಏನೋ ಎಫೆಕ್ಟ್ ಇರೋದಿಲ್ಲ. ರೈಟ್, ದಿಸ್ ಇಸ್ ಅಬೌಟ್ ಡ್ಯೂರಬಿಲಿಟಿ. ಸೊ ನಾವು ಈ ವಿಡಿಯೋಲಿ ಇಲ್ಲಿವರೆಗೆ ಏನೇ ನೋಡಿದ್ವಿ ಅಂದರೆ ಡೇಟಾಬೇಸ್ ಟ್ರಾನ್ಸಾಕ್ಷನ್ಸ್, ಅಟಾಮಿಸಿಟಿ, ಕನ್ಸಿಸ್ಟೆನ್ಸಿ, ಐಸೋಲೇಷನ್, ಡ್ಯೂರಬಿಲಿಟಿ ಅಲಾಂಗ್ ವಿತ್ ಸಮ್ ಎಕ್ಸಾಂಪಲ್ಸ್. ನೆಕ್ಸ್ಟ್ ವಿಡಿಯೋಸಲ್ಲಿ ನಾವು ಸಾಲಿಡ್ ಪ್ರಿನ್ಸಿಪಲ್ಸ್ ನೋಡೋಣ, ಪ್ಲಸ್ ಬೇಸ್ ಪ್ರಾಪರ್ಟೀಸ್ ಇನ್ ನೋ ಸೀಕ್ವೆಲ್. ರೈಟ್, ಜನರಲಿ ನೋ ಸೀಕ್ವೆಲ್ ಅಂದರೆ ಮೊಂಗೋ ಡಿ ಬಿ, ಕೆಸ್ಯಾಂಡ್ರಾ, ಈ ಥರ ಬೇರೆ ಬೇರೆ ಡೇಟಾಬೇಸ್ ಇರುತ್ತೆ. ಈ ಡೇಟಾಬೇಸಲ್ಲಿ ದ ಮೇನ್ ಫೀಚರ್ ಈಸ್ ಡಿಸ್ಟ್ರಿಬ್ಯೂಟೆಡ್ ಪ್ರಾಪರ್ಟೀಸ್. ರೈಟ್, ಈ ಡಿಸ್ಟ್ರಿಬ್ಯೂಟೆಡ್ ಪ್ರಾಪರ್ಟೀಸಲ್ಲಿ most of the database doesn't support transaction. ಇದು ಟ್ರಾನ್ಸಾಕ್ಷನ್ ಸಪೋರ್ಟ್ ಮಾಡದೇ ಇರೋದಕ್ಕೆ ಇನ್ ಕೇಸ್ ಆಫ್ ವೆನೆವರ್ ನಮಗೆ ಆಸಿಡ್ ಪ್ರಾಪರ್ಟೀಸ್ ಬೇಕು ಅಲ್ವಾ, ಆವಾಗ ದ ಫಸ್ಟ್ ಪ್ರಿಫರೆನ್ಸ್ ಇಸ್ ಯರ್ ಸೀಕ್ವೆಲ್ ಟೈಪ್ ಆಫ್ ಡೇಟಾಬೇಸಸ್ ಅಂಡ್ ನೋ ಸೀಕ್ವೆಲ್ ಟೈಪ್ ಆಫ್ ಡೇಟಾಬೇಸಸ್ ಯೂಸ್ ಮಾಡೋದಿಲ್ಲ. ಸೊ ನಿಮಗೆ ಇಲ್ಲೇವರೆಗೆ ವಿಡಿಯೋ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು subscribe to the channel, press the like button and share it with as many as of your friends and relatives as much as possible. Thank you.